ಈ ಬ್ಯಾನರ್ ಕಿಚ್ಚಿಗೆ ಗಡಿ ಜಿಲ್ಲೆ ಬಳ್ಳಾರಿ ಕೊತ ಅಂತ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಮೂಗು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ರಾಜಕೀಯ ವೈಷಮ್ಯದ ಕಿಚ್ಚು ಸ್ಫೋಟಗೊಂಡಿರೋದು ಒಂದು ಕಡೆ. ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗುಂಪುಗಳ ನಡುವಿನ ಘರ್ಷಣೆ, ವಾಗ್ವಾದ, ಭೀಕರ ಸಂಘರ್ಷದಲ್ಲಿ ಅಂತ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡ. ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇಡೀ ಪ್ರದೇಶ ಒಂದು ರೀತಿಯಲ್ಲಿ ಉದ್ವಿಗ್ನಗೊಂಡಿತ್ತು. ಆ ನಂತರದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಯಿತು. ನಿಷೇಧಾಜ್ಞೆಯ ನಂತರದಲ್ಲಿ ಪೊಲೀಸರು ಸದ್ಯಕ್ಕೆ ಗಲ್ಲಿಯಲ್ಲೂ ಇದ್ದಾರೆ. ಆದರೆ ಕಲ್ಲೆಟ್ ಕೂಡ ಬಿದ್ದಿದೆ. ಈ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸರು ಈಗ ಪಹರೆ ಕೂಡ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಸತೀಶ್ ರೆಡ್ಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಿವಿ ಹಾಗೂ ತಲೆಗೆ ಗಾಯಗಳಾಗಿರೋದು, ತಲೆಗೆ ಕಲ್ಲೇಟು ಬಿದ್ದಿದೆ. ಮೂಗು ಹಾಗೂ ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಬ್ಯಾನರ್ ಕಿಚ್ಚಿಗೆ ಗಡಿ ಜಿಲ್ಲೆ ಬಳ್ಳಾರಿ ಕೊತ ಅಂತ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಮೂಗು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ರಾಜಕೀಯ ವೈಷಮ್ಯದ ಕಿಚ್ಚು ಸ್ಫೋಟಗೊಂಡಿರೋದು ಒಂದು ಕಡೆ. ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗುಂಪುಗಳ ನಡುವಿನ ಘರ್ಷಣೆ, ವಾಗ್ವಾದ, ಭೀಕರ ಸಂಘರ್ಷದಲ್ಲಿ ಅಂತ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡ. ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇಡೀ ಪ್ರದೇಶ ಒಂದು ರೀತಿಯಲ್ಲಿ ಉದ್ವಿಗ್ನಗೊಂಡಿತ್ತು. ಆ ನಂತರದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಯಿತು. ನಿಷೇಧಾಜ್ಞೆಯ ನಂತರದಲ್ಲಿ ಪೊಲೀಸರು ಸದ್ಯಕ್ಕೆ ಗಲ್ಲಿಯಲ್ಲೂ ಇದ್ದಾರೆ. ಆದರೆ ಕಲ್ಲೆಟ್ ಕೂಡ ಬಿದ್ದಿದೆ ಈ ಸಂದರ್ಭದಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸರು ಈಗ ಪಹರೆ ಕೂಡ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಸತೀಶ್ ರೆಡ್ಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಿವಿ ಹಾಗೂ ತಲೆಗೆ ಗಾಯಗಳಾಗಿರೋದು, ತಲೆಗೆ ಕಲ್ಲೇಟು ಬಿದ್ದಿದೆ. ಮೂಗು ಹಾಗೂ ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಬ್ಯಾನರ್ ಕಿಚ್ಚಿಗೆ ಗಡಿ ಜಿಲ್ಲೆ ಬಳ್ಳಾರಿ ಕೊತ ಅಂತ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಮೂಗು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ರಾಜಕೀಯ ವೈಷಮ್ಯದ ಕಿಚ್ಚು ಸ್ಫೋಟಗೊಂಡಿರೋದು ಒಂದು ಕಡೆ. ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗುಂಪುಗಳ ನಡುವಿನ ಘರ್ಷಣೆ, ವಾಗ್ವಾದ, ಭೀಕರ ಸಂಘರ್ಷದಲ್ಲಿ ಅಂತ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡ. ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇಡೀ ಪ್ರದೇಶ ಒಂದು ರೀತಿಯಲ್ಲಿ ಉದ್ವಿಗ್ನಗೊಂಡಿತ್ತು. ಆ ನಂತರದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಯಿತು. ನಿಷೇಧಾಜ್ಞೆಯ ನಂತರದಲ್ಲಿ ಪೊಲೀಸರು ಸದ್ಯಕ್ಕೆ ಗಲ್ಲಿಯಲ್ಲೂ ಇದ್ದಾರೆ. ಆದರೆ ಕಲ್ಲೆಟ್ ಕೂಡ ಬಿದ್ದಿದೆ ಈ ಸಂದರ್ಭದಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸರು ಈಗ ಪಹರೆ ಕೂಡ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ
ಸತೀಶ್ ರೆಡ್ಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಿವಿ ಹಾಗೂ ತಲೆಗೆ ಗಾಯಗಳಾಗಿರೋದು, ತಲೆಗೆ ಕಲ್ಲೇಟು ಬಿದ್ದಿದೆ, ಮೂಗು ಹಾಗೂ ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಬ್ಯಾನರ್ ಕಿಚ್ಚಿಗೆ ಗಡಿ ಜಿಲ್ಲೆ ಬಳ್ಳಾರಿ ಕೊತ ಅಂತ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಮೂಗು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ರಾಜಕೀಯ ವೈಷಮ್ಯದ ಕಿಚ್ಚು ಸ್ಫೋಟಗೊಂಡಿರೋದು ಒಂದು ಕಡೆ. ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗುಂಪುಗಳ ನಡುವಿನ ಘರ್ಷಣೆ, ವಾಗ್ವಾದ, ಭೀಕರ ಸಂಘರ್ಷದಲ್ಲಿ ಅಂತ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡ. ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇಡೀ ಪ್ರದೇಶ ಒಂದು ರೀತಿಯಲ್ಲಿ ಉದ್ವಿಗ್ನಗೊಂಡಿತ್ತು. ಆ ನಂತರದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಯಿತು. ನಿಷೇಧಾಜ್ಞೆಯ ನಂತರದಲ್ಲಿ ಪೊಲೀಸರು ಸದ್ಯಕ್ಕೆ ಗಲ್ಲಿಯಲ್ಲೂ ಇದ್ದಾರೆ. ಆದರೆ ಕಲ್ಲೇಟು ಕೂಡ ಬಿದ್ದಿದೆ ಈ ಸಂದರ್ಭದಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸರು ಈಗ ಪಹರೆ ಕೂಡ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಸತೀಶ್ ರೆಡ್ಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಿವಿ ಹಾಗೂ ತಲೆಗೆ ಗಾಯಗಳಾಗಿರೋದು, ತಲೆಗೆ ಕಲ್ಲೇಟು ಬಿದ್ದಿದೆ, ಮೂಗು ಹಾಗೂ ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಬ್ಯಾನರ್ ಕಿಚ್ಚಿಗೆ ಗಡಿ ಜಿಲ್ಲೆ ಬಳ್ಳಾರಿ ಕೊತ ಅಂತ ಇದೆ. ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ತಲೆಗೆ ಕಲ್ಲೇಟು ಬಿದ್ದಿದೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಮೂಗು ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ. ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಈಗ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ವರ್ಷದ ಮೊದಲ ದಿನವೇ ಬಳ್ಳಾರಿಯಲ್ಲಿ ರಾಜಕೀಯ ವೈಷಮ್ಯದ ಕಿಚ್ಚು ಸ್ಫೋಟಗೊಂಡಿರೋದು ಒಂದು ಕಡೆ. ಬ್ಯಾನರ್ ಹಾಕುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರುವಾದಂತಹ ಗುಂಪುಗಳ ನಡುವಿನ ಘರ್ಷಣೆ, ವಾಗ್ವಾದ, ಭೀಕರ ಸಂಘರ್ಷದಲ್ಲಿ ಅಂತ್ಯ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕಂತೂ ಬೂದಿ ಮುಚ್ಚಿದ ಕೆಂಡ. ಓರ್ವ ಯುವಕ ಮೃತಪಟ್ಟಿದ್ದಾನೆ. ಇಡೀ ಪ್ರದೇಶ ಒಂದು ರೀತಿಯಲ್ಲಿ ಉದ್ವಿಗ್ನಗೊಂಡಿತ್ತು. ಆ ನಂತರದಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಯಿತು. ನಿಷೇಧಾಜ್ಞೆಯ ನಂತರದಲ್ಲಿ ಪೊಲೀಸರು ಸದ್ಯಕ್ಕೆ ಗಲ್ಲಿಯಲ್ಲೂ ಇದ್ದಾರೆ. ಆದರೆ ಕಲ್ಲೇಟು ಕೂಡ ಬಿದ್ದಿದೆ ಈ ಸಂದರ್ಭದಲ್ಲಿ. ಜನಾರ್ದನ ರೆಡ್ಡಿ ಮನೆ ಮುಂದೆ ಪೊಲೀಸರು ಈಗ ಪಹರೆ ಕೂಡ ಇದ್ದಾರೆ ಒಂದ್ ಕಡೆ. ಮತ್ತೊಂದು ಕಡೆಯಲ್ಲಿ ಬಳ್ಳಾರಿ ಖಾಸಗಿ ಆಸ್ಪತ್ರೆಯಿಂದ ಬೆಂಗಳೂರಿಗೆ ಸತೀಶ್ ರೆಡ್ಡಿಯನ್ನ ಈಗ ರವಾನೆ ಮಾಡಲಾಗಿದೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಿವಿ ಹಾಗೂ ತಲೆಗೆ ಗಾಯಗಳಾಗಿರೋದು, ತಲೆಗೆ ಕಲ್ಲೇಟು ಬಿದ್ದಿದೆ, ಮೂಗು ಹಾಗೂ ಕಿವಿಯಲ್ಲಿ ರಕ್ತಸ್ರಾವ ಆಗಿದೆ ಈ ಸಂದರ್ಭದಲ್ಲಿ ಅನ್ನುವಂತ ಮಾಹಿತಿ. ಹಾಗಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಈಗ ಬಳ್ಳಾರಿಯಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ. ನೀವು